ಮಹಾಮಹಿಮೆಯುಳ್ಳ ಪರಲೋಕದ ಅರಸನಾದ ತಂದೆ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದ ಸಾರಾಂಶವನ್ನು ಈಗ ನೋಡಿಕೊಳ್ಳೋಣ. ನಾವು ದ್ರಾಕ್ಷಿ ತೋಟದ ಯಜಮಾನನ ಕುರಿತು ಸಾಮ್ಯದ ಉಳಿದರ್ಧ ಭಾಗ, ಮದುವೆಯ ಔತಣದ ಸಾಮ್ಯ, ಯೇಸುವು ಹೆರೋದ್ಯರು, ಸದ್ದುಕಾಯರು ಹಾಗೂ ಫರಿಸಾಯರಿಗೆ ಉತ್ತರ ಕೊಟ್ಟದ್ದು, ಆತನು ಫರಿಸಾಯರಿಗೆ ಪ್ರಶ್ನಿಸಿದ್ದು, ಯೇಸುವು ಶಾಸ್ತ್ರಿ ಫರಿಸಾಯರನ್ನು ಎಚ್ಚರಿಸಿದ್ದು ಎಂಬ ವಿಷಯಗಳನ್ನು ಪ್ರಸ್ತಾಪಿಸಿದೆವು. ದ್ರಾಕ್ಷಿ ತೋಟದ ಸಾಮ್ಯದ ಮೂಲಕ ತನ್ನ ಎರಡನೇ ಬರೋಣದ ಕುರಿತು ಮುನ್ನೆಚ್ಚರಿಸಿದನು. ಮದುವೆ ಔತಣದ ಸಾಮ್ಯದಲ್ಲಿ ಕರೆಯಲ್ಪಟ್ಟವರು ಬಹುಮಂದಿ, ಆಯಲ್ಪಟ್ಟವರು ಸ್ವಲ್ಪ ಮಂದಿ ಮಾತ್ರ ಎಂದು ತಿಳಿಸಿದನು. ಯೇಸುವು ಕೈಸರನದ್ದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೆರೋದ್ಯರಿಗೆ ಉತ್ತರಿಸಿದನು. ಆತನು ಸದ್ದುಕಾಯರಿಗೆ ದೇವರು ಜೀವಿಸುವವರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗಲ್ಲ ಎಂದು ಕಠಿಣವಾಗಿ ಉತ್ತರ ನೀಡಿದನು. ದೇವರನ್ನು ಪ್ರೀತಿಸಬೇಕಾಗಿರುವುದೇ ಸರ್ವಶ್ರೇಷ್ಠವಾದ ಆಜ್ಞೆಯಾಗಿದೆ ಎಂದು ಆತನು ಫರಿಸಾಯರ ಬಾಯನ್ನು ಮುಚ್ಚಿಸಿದನು. ಕಡೆಗೆ ಅವರಿಗೇ ಒಂದು ಪ್ರಶ್ನೆ ಹಾಕಿ ಅವರನ್ನು ಉತ್ತರವಿಲ್ಲದವರಾಗ ಮಾಡಿದನು. ಹೆರೋದ್ಯರು, ಸದ್ದುಕಾಯರು ಹಾಗೂ ಫರಿಸಾಯರಂತೆ ನಾವಾಗದೆ ಆತನು ನಮ್ಮ ಹಿತಕ್ಕಾಗಿ ಹೇಳುವುದನ್ನು ಈಗ ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸತ್ಯದೇವರು ನಿತ್ಯ ಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಧ್ಯಾನಕ್ಕೆ ಸೇರಿ ಬಂದಿರುವ ನಾವು ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ನೋಡಿಕೊಳ್ಳೋಣ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ, ತಾವಾದರೂ ಬೆರಳಿನಿಂದಾದರೂ ಅವುಗಳನ್ನು ಮುಟ್ಟಲೊಲ್ಲರು. ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಗೊಂಡೆಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜನರಿಗೆ ಬಿರುದು ಸನ್ಮಾನಗಳೆಂದರೆ ಬಹು ಇಷ್ಟ. ಜನರು ತಮಗೆ ಗೌರವ ಕೊಡಬೇಕೆಂದು ಅವರು ಬಯಸುತ್ತಾರೆ. ಇತರ ಜನರಿಂದ ಪ್ರತ್ಯೇಕವಾಗಿ ಎದ್ದು ಕಾಣುವಂತೆ ಹಾಗೂ ತಮ್ಮನ್ನು ಎತ್ತರದ ಸ್ಥಾನಗಳಿಗೆ ಕರೆಯುವಂತೆ ಉತ್ತಮ ಧಾರ್ಮಿಕ ಪೋಷಾಕುಗಳನ್ನು ಧರಿಸಿಕೊಂಡು ಅದಕ್ಕೆ ತಕ್ಕ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಇವೆಲ್ಲವನ್ನೂ ಕರ್ತನಾದ ಯೇಸು ಖಂಡಿಸುತ್ತಾನೆ. ಪನಿಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು ಎಂಬುದಾಗಿ. ಬೋಧಕರು ಅಂದರೆ ಕಲಿಸುವವರು. ಸಭೆಯಲ್ಲಿ ಸಭಾಪಾಲಕರಿಗೆ ಗೌರವವೂ ಮರ್ಯಾದೆಯೂ ಸಲ್ಲುತ್ತದೆ. ಆದರೆ ಅವರು ಇತರರಿಗಿಂತ ವಿಶೇಷವಾದವರಲ್ಲ. ಅವರು ನಿಮ್ಮ ಸಹೋದರರಲ್ಲಿ ಒಬ್ಬರು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಭೂಲೋಕದಲ್ಲಿ ಯಾರನ್ನೂ ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮ್ಮ ತಂದೆ, ಮತ್ತು ಗುರುಗಳು ಅನಿಸಿಕೊಳ್ಳಬೇಡಿರಿ, ಕ್ರಿಸ್ತನೊಬ್ಬನೇ ನಿಮಗೆ ಗುರು ಎಂಬುದಾಗಿ. ಪ್ರಿಯರೇ, ತಂದೆ ಎಂದರೆ ಜೀವ ಕೊಡುವ ಆತನು. ಆತ್ಮಿಕ ವಿಚಾರಗಳಲ್ಲಿ ಒಬ್ಬನನ್ನು ತಂದೆಯೆಂದು ಕರೆಯುವುದೆಂದರೆ ಆತ್ಮಿಕ ಜೀವ ಕೊಡುವ ದೇವರ ಸ್ಥಾನದಲ್ಲಿ ಅವನನ್ನು ನಿಲ್ಲಿಸಿದಂತಾಗುತ್ತದೆ. ಇದು ದೇವದೂಷಣೆಯಾಗಿದೆ. ತಂದೆಯಾದ ದೇವರು ಮಾತ್ರವೇ ಜೀವ ಕೊಡಬಲ್ಲವನು. ಯಜಮಾನ ಅಂದರೆ ಅಧಿಕಾರದ ಸ್ಥಾನದಲ್ಲಿರುವಾತನು. ಸಭೆಯ ಶಿರಸ್ಸಾಗಿರುವ ಯೇಸು ಕ್ರಿಸ್ತನು ಮಾತ್ರವೇ ನಿಜವಾದ ಅಧಿಕಾರ ಸ್ಥಾನದಲ್ಲಿರುವಾತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ, ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಪ್ರಿಯರೇ, ನೀನು ಎಲ್ಲರಿಗಿಂತ ಹೆಚ್ಚಿನವನಾಗಬೇಕೆಂದಿದ್ದರೆ ಸೇವಕನಾಗಬೇಕು. ಮುಂದುವರೆದು ನಾವು ನೋಡುತ್ತೇವೆ ಫರಿಸಾಯ ಶಾಸ್ತ್ರಿಗಳಿಗೆ ಖಂಡನೀಯ ಮಾತುಗಳು ಎಂಬುದಾಗಿ. ಸೌಮ್ಯ ಸ್ವಭಾವದ ಯೇಸು ಇಲ್ಲಿ ದೇವರ ವಾಕ್ಯದಲ್ಲೇ ಅತೀ ಕಠಿಣವಾದ ಮಾತುಗಳನ್ನು ಉಪಯೋಗಿಸುವುದನ್ನು ಕಾಣುತ್ತೇವೆ. ಕರ್ತನಾದ ಯೇಸುವು ಪಾಪವನ್ನು ಖಂಡಿಸಿದಂತೆ ಹಳೆ ಒಡಂಬಡಿಕೆಯ ಯಾವ ಪ್ರವಾದಿಯೂ ಖಂಡಿಸಲಿಲ್ಲ. ಈ ದಿನಗಳಲ್ಲಿ ಯೇಸು
ಯಾರು ಎಂಬ ಕುರಿತು ತುಂಬ ತಪ್ಪಾಭಿಪ್ರಾಯಗಳು ಇರುತ್ತವೆ. ಉದಾರತಾವಾದಕ್ಕೆ ಅನುಸಾರ ಯೇಸು ಬೋಧಿಸಿದೆಲ್ಲವೂ ಪ್ರೀತಿಗೆ ಸಂಬಂಧಪಟ್ಟದಾಗಿದೆ. ಕೆಲ ವರ್ಷಗಳ ಹಿಂದೆ ಪ್ರತಿಭಟನಾ ಮೆರವಣಿಗೆಯೊಂದರ ಫಲಕ ಹೀಗಿತ್ತು: ಯೇಸು ಬೇಕು, ಸಭೆ ಬೇಡ ಎಂಬುದಾಗಿ. ಒಬ್ಬ ಜನಪ್ರತಿನಿಧಿಯು ಇದನ್ನು ದೊಡ್ಡದಾಗಿ ಮಾಡಿ, ಸಭೆಯು ಜನರಿಗೆ ತಪ್ಪು ಸಂದೇಶ ಕೊಡುತ್ತದೆ ಎಂದು, ಈಗಿನ ಜನರಿಗೆ ಯೇಸು ಬೇಕಾಗಿದೆಯಾದರೂ ಈಗಿರುವ ರೀತಿಯ ಸಭೆ ಬೇಕಾಗಿಲ್ಲ ಎಂದು ಹೇಳಿದರು. ಸಾಮಾನ್ಯವಾಗಿ ಕೆಲವು ಸಲ ಸಭೆಯು ತಪ್ಪು ಅಭಿಪ್ರಾಯ ಕೊಡುತ್ತದೆಂದು ನಾನು ನೆನೆಸ್ತೇನೆ. ಆದರೆ ನಿಜವಾದ ಸಮಸ್ಯೆ ಎಂದರೆ ಜನರು ಯೇಸುವನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಉದಾರತಾವಾದಿಗಳು ನೆನೆಸುವಂತೆ ಆತನು ಪ್ರೀತಿಯ ಮಗುವಲ್ಲ, ಆತನು ಪಾಪಿಗಳನ್ನು ಪ್ರೀತಿಸುತ್ತಾನೆಂಬುದು, ಪಾಪಿಗಳಿಗಾಗಿ ಸತ್ತನೆಂಬುದು ಸತ್ಯವಾದರೂ ಆತನು ಪಾಪಿಗಳಿಗೆ ನ್ಯಾಯ ತೀರಿಸುತ್ತಾನೆಂಬುದು ಅಷ್ಟೇ ಸತ್ಯವಾಗಿದೆ. ಆದ್ದರಿಂದ ನಾವು ಯೇಸು ಕ್ರಿಸ್ತನ ಕುರಿತಾದ ಸರಿಯಾದ ಜ್ಞಾನವನ್ನು ಹೊಂದಿಕೊಳ್ಳಬೇಕಾಗಿದೆ. ಆದ್ದರಿಂದಲೇ ಈ ದಿನಗಳಲ್ಲಿ ಆತನೇ ತಪ್ಪಾಗಿ ತಿಳಿಸಲ್ಪಟ್ಟವನಾಗಿದ್ದಾನೆ. ಪ್ರಿಯರೇ, ಕರ್ತನಾದ ಯೇಸುವಿನ ಕುರಿತು ಜನರಿಗೆ ಇರುವ ಸಾಮಾನ್ಯ ಜ್ಞಾನವು ಸತ್ಯವೇದಾನುಸಾರವಾದದ್ದು ಅಲ್ಲ. ನಮಗಿರುವ ಒಂದೇ ದಾಖಲೆಯ ಪ್ರಕಾರ ಯೇಸು ಕನ್ಯೆಯಲ್ಲಿ ಜನಿಸಿ ಬಂದನು, ಅದ್ಭುತಗಳು ನಡೆಸಿದನು, ಲೋಕದ ಪಾಪಗಳಿಗಾಗಿ ಸತ್ತನು, ಸತ್ತವರೊಳಗಿಂದ ಎದ್ದು ಬಂದನು, ಪರಲೋಕಕ್ಕೆ ಏರಿ ಹೋದನು ಮತ್ತು ನ್ಯಾಯಾಧಿಪತಿಯಾಗಿ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ ಎಂಬುದೇ. ಪ್ರಿಯರೇ, ಫರಿಸಾಯ ಶಾಸ್ತ್ರಿಗಳನ್ನು ಆತನು ಖಂಡಿಸುವುದನ್ನು ಕೇಳಿರಿ. ಆತನ ಮಾತು ಅತಿ ಕಠಿಣವಾದದ್ದಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಅಯ್ಯೋ, ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಯೇಸು ಅಯ್ಯೋ ಎಂಬ ಶಬ್ದವನ್ನು ಈ ಭಾಗದಲ್ಲಿ 8 ಬಾರಿ ಉಪಯೋಗಿಸುತ್ತಾನೆ. ಶಾಸ್ತ್ರಿ ಫರಿಸಾಯರನ್ನು ಕಪಟಿಗಳೆಂದು 7 ಸಾರಿ ಕರೆಯುತ್ತಾನೆ. ತಮ್ಮ ತಪ್ಪು ನಾಯಕತ್ವದಿಂದಾಗಿ ಪರಲೋಕದ ಬಾಗಿಲನ್ನು ಅವರೇ ಮುಚ್ಚುತ್ತಿದ್ದಾರೆಂದು ಅಪೇಕ್ಷಿಸುತ್ತಿದ್ದಾನೆ. ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 14ನೇ ವಚನದಲ್ಲಿ, ಅವರು ವಿಧವೆಯರ ಮನೆಗಳನ್ನು ನುಂಗಿ ನಟನೆಗಾಗಿ ದೇವರಿಗೆ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುತ್ತಾರೆ, ಇಂಥವರು ಹೆಚ್ಚಾದ ದಂಡನೆಯನ್ನು ಹೊಂದುವರು ಅಂದನು ಎಂಬುದಾಗಿ. ಪ್ರಿಯರೇ, ಈ ವಚನ ಮೂಲದಲ್ಲಿ ಇಲ್ಲ. ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 47ನೇ ವಚನದಿಂದ ತೆಗೆದಿರುತ್ತದೆ. ಅಂದರೆ ಈ ಜನರು ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುತ್ತಾರೆ, ಆದರೆ ತಮ್ಮ ವ್ಯವಹಾರಗಳಲ್ಲಿ ಹೃದಯಹೀನರು, ವಂಚಕರು ಆಗಿರುತ್ತಾರೆ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಅಯ್ಯೋ, ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2ರಷ್ಟಾಗಿ ನರಕ ಪಾತ್ರನಾಗ ಮಾಡುತ್ತೀರಿ ಎಂಬುದಾಗಿ. ಅವರು ಹೊರಗೆ ಹೋಗಿ ತುಂಬ ಸಾಕ್ಷಿಗಳನ್ನು ಕೊಡುತ್ತಾರೆ, ಆದರೆ ಅದರಿಂದ ಯಾರೂ ದೇವರ ಬಳಿಗೆ ಬರುವುದಿಲ್ಲ. ಅವರು ಕರೆತರುವವರಾದರೂ ನಿಜವಾಗಿ ತಿರುಗಿ ಹುಟ್ಟಿದವರಾಗಿರುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಅಯ್ಯೋ, ದಾರಿ ತೋರಿಸುವ ಕುರುಡರೇ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನೂ ಆಣೆಯಲ್ಲ, ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ನೀವು ಹೇಳುತ್ತೀರಿ ಎಂಬುದಾಗಿ. ಆಣೆ ಇಟ್ಟರೆ ನಡೆಸಲೇಬೇಕು, ಅಂದರೆ ದೇವರಿಗೆ ಸಾಲಗಾರರೆಂದು ತಿಳಿದುಕೊಳ್ಳುತ್ತಿದ್ದರು. ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ, ಹುಚ್ಚರೇ, ಕುರುಡರೇ, ಯಾವುದು ಹೆಚ್ಚಿನದು? ಚಿನ್ನವೋ? ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ? ಒಬ್ಬನು ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ, ಆದರೆ ಅದರಲ್ಲಿರುವ ಕಾಣಿಕೆಯ ಮೇಲೆ ಆಣೆಯಿಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ಹೇಳುತ್ತೀರಿ ಎಂಬುದಾಗಿ. ಅಂದರೆ ಅವರು ತನ್ನ ಆಣೆಯಿಟ್ಟಂತೆ ನಡೆಯದಿದ್ದರೆ ತಪ್ಪುಗಾರರಾಗುತ್ತಾರೆ ಎಂಬುದಾಗಿ ಅವರು ತೀರ್ಮಾನಿಸಿದ್ದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 19ರಿಂದ 22ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯಗಳ ಮುಖ್ಯ ಸಾರಾಂಶವೇನೆಂದರೆ, ದೇವಾಲಯದ ಮೇಲಾಗಲಿ ಯಜ್ಞವೇದಿಯ ಮೇಲಾಗಲಿ ಆಣೆ ಇಟ್ಟುಕೊಂಡರೆ ಅದನ್ನು ಕೈಕೊಳ್ಳಲೇಬೇಕೆಂದಿಲ್ಲವೆಂದು ಫರಿಸಾಯರು ಹೇಳುತ್ತಿದ್ದರು.
ಆದರೆ ದೇವಾಲಯದ ಚಿನ್ನದ ಮೇಲಾಗಲಿ ಯಜ್ಞವೇದಿಯ ಮೇಲಿನ ಕಾಣಿಕೆಯ ಮೇಲಾಗಲಿ ಆಣೆಯಿಟ್ಟುಕೊಂಡರೆ ಅದನ್ನು ನೆರವೇರಿಸಲೇಬೇಕಾಗಿತ್ತು. ಅವರು ತಮಗೆ ಬೇಕಾದಂತೆ ಧರ್ಮಶಾಸ್ತ್ರವನ್ನು ವಿಭಾಗಿಸಿ ಲೌಕಿಕ ಸಂಗತಿಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಆ ವಸ್ತುಗಳು ಉಪಯೋಗಿಸಲ್ಪಡುವ ಆತ್ಮಿಕ ವಿಚಾರಗಳನ್ನು ಅಲಕ್ಷ್ಯ ಮಾಡುತ್ತಿದ್ದರು. ಕರ್ತನಾದ ಯೇಸು ಇದನ್ನು ಬಲವಾಗಿ ಖಂಡಿಸಿದ್ದನು. ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನದಲ್ಲಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10 ಪಾಲು ಕೊಡುತ್ತೀರಿ, ಸರಿ. ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು ಎಂಬುದಾಗಿ. ಪ್ರಿಯರೇ, ನಾವು ಉಪಯೋಗಿಸುವ ಅಲ್ಪ ವಸ್ತುಗಳಾದ ಮರುಗ, ಸೋಪು, ಜೀರಿಗೆಗಳಲ್ಲಿ 10 ಪಾಲು ಕೊಡುವ ವಿಚಾರದಲ್ಲಿ ಅವರು ಬಹು ಕಟ್ಟುನಿಟ್ಟಾಗಿದ್ದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ ಎಂಬುದಾಗಿ. ಪ್ರಿಯರೇ, ಈ 5ನೆಯ ಖಂಡನೆಯ ಮಾತು ಫರಿಸಾಯರ ಬಾಹ್ಯ ಶುದ್ಧೀಕರಣದ ಕುರಿತಾಗಿ ತಿಳಿಸುತ್ತದೆ. ಈ ದಿನಗಳಲ್ಲಿ ಹೊರಗಿನ ತೋರಿಕೆಯ ಶುದ್ಧೀಕರಣಕ್ಕಾಗಿ ಪ್ರಯಾಸಪಡುವ ನಮ್ಮ ಸಭೆಗಳ ಚಿತ್ರಣ ಇದಾಗಿದೆ. ಅವರು ಎಲ್ಲ ಆಚಾರ ಸಂಪ್ರದಾಯಗಳನ್ನು ಕೈಕೊಳ್ಳುತ್ತಾರೆ. ಹೊರಗಿನ ರೀತಿಯಲ್ಲಿ ಎಲ್ಲವೂ ಅಂದವಾಗಿರಬೇಕೆಂದು ಆಶಿಸುತ್ತಾರೆ. ಬಹಿರಂಗದಲ್ಲಿ ಭಕ್ತಿಯ ಮಾತುಗಳನ್ನೂ ಆಡುತ್ತಾರೆ, ಆದರೆ ಆಂತರ್ಯದಲ್ಲಿ ಪಾಪದ ಕುರಿತಾಗಿ ಏನೂ ಮಾಡದವರಾಗಿರುತ್ತಾರೆ. ಅನೇಕ ವೇಳೆ ಪಾಪವೆಂಬ ಶಬ್ದವೇ ಅವರಿಗೆ ಇಷ್ಟವಾಗುವುದಿಲ್ಲ. ಆದರೆ ಬಾಹ್ಯ ಸಂಪ್ರದಾಯಗಳು ಆಂತರ್ಯದ ಕೊಳೆಯನ್ನು ತೊಳೆಯಲಾರವು. ಈ ಫರಿಸಾಯರು ನಿಜಕ್ಕೆ ಸಂಪ್ರದಾಯಗಳನ್ನು, ನಂಬಿಕೆಯ ಬದಲಿಗೆ ಕಂದಾಚಾರಗಳನ್ನು ಹಾಗೂ ದೇವರ ಬದಲಿಗೆ ಆರಾಧನಾ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ. ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 26ನೇ ವಚನದಲ್ಲಿ, ಕುರುಡನಾದ ಫರಿಸಾಯನೇ, ಮೊದಲು ಪಂಚಪಾತ್ರೆ, ಬಟ್ಟಲುಗಳ ಒಳಭಾಗವನ್ನು ಶುಚಿಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು ಎಂಬುದಾಗಿ. ಯೇಸುವಿನ ಮಾತನ್ನು ಅಪಾರ್ಥ ಮಾಡಿಕೊಳ್ಳಬೇಡಿರಿ. ಹೊರಭಾಗವನ್ನು ಶುಚಿ ಮಾಡಬಾರದೆಂದು ಆತನು ಹೇಳುತ್ತಿಲ್ಲ. ಆದರೆ ಹೊರಭಾಗ ಶುಚಿ ಮಾಡಿ ಒಳಗೆ ಕೊಳೆಯಾಗಿರಲು ಬಿಟ್ಟರೆ ಅದು ತಪ್ಪಾಗುತ್ತದೆ. ಮೊದಲು ಒಳಗಿನ ಶುದ್ಧಾಚಾರ ಮಾಡಿಕೊಳ್ಳಬೇಕು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ ಎಂಬುದಾಗಿ. ಕರ್ತನಾದ ಯೇಸು ಉಪಯೋಗಿಸಿದ ಶಬ್ದಗಳಲ್ಲಿ ಇದು ಅತೀ ಭಯ ಹುಟ್ಟಿಸುವಂಥದ್ದಾಗಿದೆ. ಹೊರಗಿನಿಂದ ಶುದ್ಧವಾದ, ಆದರೆ ಒಳಗೆ ಕೊಳೆ ತುಂಬಿದ ಪಂಚಪಾತ್ರೆ, ಬಟ್ಟಲುಗಳು ಈಗಿನ ಸಾಮಾನ್ಯ ಸಭೆಗಳನ್ನು ಸಂಕೇತಿಸುತ್ತವೆ. ಆದರೆ ಈ ಸಮಾಧಿಯ ಸಂಕೇತವು ಸಾಮಾನ್ಯ ಸಭಾ ಸದಸ್ಯರನ್ನೇ ಸೂಚಿಸುವಂಥದ್ದಾಗಿದೆ. ಅವರು ಹೊರಗಿನಿಂದ ಅಂದವಾಗಿ ಕಾಣುತ್ತಾರೆ, ಆದರೆ ಆಂತರ್ಯದಲ್ಲಿ ಪಾಪ ಅಪರಾಧಗಳಿಂದ ಸತ್ತವರಾಗಿರುತ್ತಾರೆ. ಭಕ್ತಿಯ ಒಂದು ಹೊರ ತೋರಿಕೆ ಅವರಲ್ಲಿರುತ್ತದೆ, ಆದರೆ ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿ ಮಾಡಬಲ್ಲ ಶಕ್ತಿಯನ್ನು ಅವರು ನಿರಾಕರಿಸುತ್ತಾರೆ. ಪ್ರಿಯ ಸ್ನೇಹಿತನೇ, ನೀನು ಹೊಸ ಸೃಷ್ಟಿಯಾಗುವ ತನಕ ನಿನ್ನ ಸಭಾ ಸದಸ್ಯತನವು ವ್ಯರ್ಥವಾದದ್ದಾಗಿದೆ. ಅದು ಕಪಟವೇ ಹೊರತು ಬೇರೇನೂ ಅಲ್ಲ. ನಮ್ಮ ನಡುವೆ ಅಸಂಖ್ಯವಾದ ಸುಣ್ಣ ಹಚ್ಚಿದ ಸಮಾಧಿಗಳು, ಆತ್ಮಿಕ ಬೊಂಬೆಗಳು ಇದ್ದು ಅವೆಲ್ಲವೂ ಪಾಪ ಅಪರಾಧಗಳಿಂದ ಸತ್ತವರಾಗಿರುವಂಥದ್ದು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಸರಿ. ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧಾರ್ಮಿಕ ನಾಯಕರನ್ನು ಆತನು ಹೇಗೆ ಖಂಡಿಸುತ್ತಿದ್ದಾನೆ ನೋಡಿರಿ. ಅವರಿಗೆ ಇದು ತಕ್ಕದಾಗಿಯೇ ಇದೆ. ಪ್ರಿಯರೇ, ನಿಮ್ಮ ಸಮುದಾಯದಲ್ಲಿ ಸತ್ಯವೇದ ಬೋಧಿಸುವ ಒಂದು ಸಭೆಯಿರುವುದಾದರೆ ಅದರ ಬೋಧಕನು ಸತ್ಯವೇದವನ್ನು ನಂಬಿ ಅದನ್ನೇ ಬೋಧಿಸುವನಾದರೆ ಆ ಬೋಧಕನೊಂದಿಗೆ ನೀವು ಸೇರಿಕೊಳ್ಳಿರಿ. ಆತನಿಗೆ ನೀವು ಬೇಕಿದೆ, ನಿಮಗೆ ಆತನ ಅಗತ್ಯವಿದೆ.
ದೇವರ ವಾಕ್ಯವನ್ನು ನಂಬಿ ಅದರಂತೆ ಜೀವಿಸುವವರು ನಮಗೆ ಖಂಡಿತವಾಗಿ ಬೇಕಿದ್ದಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 29ನೇ ವಚನದಿಂದ 32ನೇ ವಚನದವರೆಗೆ ನೋಡಿಕೊಳ್ಳೋಣ. ದಯವಿಟ್ಟು ಈ ವಾಕ್ಯ ಭಾಗಗಳನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ಮುಖ್ಯ ಸಾರಾಂಶವೇನೆಂದರೆ, ಈ ದಿನಗಳಲ್ಲಿ ನಾವು ಕೂಡ ಇದನ್ನೇ ಮಾಡುತ್ತಿದ್ದೇವೆ. ಶ್ರೇಷ್ಠ ದೇವರ ಸೇವಕರು, ಬೋಧಕರು, ಸೌವಾರ್ತಿಕರು, ಮಿಷನರಿಗಳು ಅವರ ಕಾಲದ ಜನರಿಂದ ಅಪಹಾಸ್ಯಕ್ಕೊಳಗಾಗಿ ತಿರಸ್ಕರಿಸಲ್ಪಟ್ಟಿದ್ದಾರೆ. ಆದರೆ ಜನರು ಈಗ ಅವರನ್ನು ಗೌರವಿಸುತ್ತಿದ್ದಾರೆ. ಸ್ಪರ್ಜನ್, ಮೂಡಿ, ಟೋರಿ ಹಾಗೂ ಇಂಥ ಅನೇಕ ಸೇವಕರ ಕುರಿತು ಹೀಗೆಯೇ ಆಗಿತ್ತು. ಯೇಸುವಿಗೆ ಮಾನವ ಸ್ವಭಾವ ಚೆನ್ನಾಗಿ ತಿಳಿದಿತ್ತು ಮತ್ತು ಅದು ಈಗಲೂ ಏನೂ ಬದಲಾಗಿಲ್ಲ. ಪ್ರವಾದಿಗಳು ಸತ್ತ ಬಳಿಕ ಅವರ ನೆನಪಿಗಾಗಿ ಗೋರಿಗಳನ್ನು ಕಟ್ಟುತ್ತೀರಿ, ನೀತಿವಂತರ ಸಮಾಧಿಗಳನ್ನು ಅಲಂಕರಿಸುತ್ತೀರಿ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ ಎಂಬುದಾಗಿ ನೋಡುವಾಗ, ಹಿಂದಿನ ಪ್ರವಾದಿಗಳನ್ನು ಈಗ ಸನ್ಮಾನಿಸುವ ಇದೇ ಧಾರ್ಮಿಕ ಅಧಿಕಾರಿಗಳು ತಮ್ಮೊಂದಿಗೆ ಮಾತನಾಡುತ್ತಿರುವ ಈ ದೇವಕುಮಾರನನ್ನು ಕ್ರೂಜಿಗೆ ಹಾಕುವಂತೆ ರೋಮ್ ಸರಕಾರವನ್ನು ಒತ್ತಾಯಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 33ನೇ ವಚನದಲ್ಲಿ, ಹಾವುಗಳೇ, ಸರ್ಪಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ ಎಂಬುದಾಗಿ. ಇದಕ್ಕಿಂತ ಕಠಿಣವಾದ ಮಾತು ಬೇರೆ ಇರಬಹುದೋ? ನೀನು ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದಾದರೆ ದೇವರು ನಿನ್ನನ್ನು ಖಂಡಿತವಾಗಿಯೂ ತನ್ನವನೆಂದು ಹೇಳಲಾರನು. ದೇವರ ಮಗುವಾಗಬೇಕಾದರೆ ಇರುವ ಏಕೈಕ ಮಾರ್ಗ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದೇ ಆಗಿದೆ. ಪ್ರಿಯರೇ, ಮತ್ತಾಯನ ಪುಸ್ತಕದ ಈ ಭಾಗದಲ್ಲಿ ಕರ್ತನು ಕಠಿಣವಾದ ಮಾತುಗಳನ್ನು ಉಪಯೋಗಿಸುತ್ತಿದ್ದಾನೆ. ಈ ಮಾತುಗಳು ಈಗಿನ ಲೋಕದ ಉದಾರ ಮನಸ್ಸಿನ ಜನರಿಗೆ ಬಹು ಕಠಿಣ ಪಾನೀಯವಾಗಿರುತ್ತದೆ. ಆತನು ನಿನ್ನನ್ನು ಪ್ರೀತಿಸಿದ್ದರಿಂದಾಗಿ ನಿನಗಾಗಿ ಸಾಯಲು ಈ ಲೋಕಕ್ಕೆ ಬಂದನು. ಆದರೆ ನೀನು ಆತನನ್ನು ತಿರಸ್ಕರಿಸಿದರೆ ಆತನು ಮುಂದೆ ನಿನ್ನ ನ್ಯಾಯಾಧಿಪತಿಯಾಗಿ ಬರಲಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನೋಡೋಣ. ದಯವಿಟ್ಟು ಈ ವಚನಗಳನ್ನು ಕೂಡ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯಗಳ ಮುಖ್ಯ ಸಾರಾಂಶವೇನೆಂದರೆ, ಜಕರೀಯನನ್ನು ಕೊಲ್ಲಿಸಿದ ಘಟನೆ ನಡೆದು ಹೆಚ್ಚು ಕಾಲವಾಗಿರಲಿಕ್ಕಿಲ್ಲ. ಯೇಸುವು ಹೇಬೇಲನ ಕೊಲೆಯಿಂದ ಆರಂಭಿಸಿ ಈಗಿನ ಕಾಲದ ತನಕ ತಿಳಿಸುತ್ತಾನೆ. ನೀತಿವಂತರನ್ನು ನಾಶಪಡಿಸಿದ ಇಸ್ರಾಯೇಲ್ಯರಿಗೆ ದೇವರು ಮುಯ್ತೀರಿಸುತ್ತಾನೆಂದು ಯೇಸು ತಿಳಿಸುತ್ತಿದ್ದಾನೆ. ಈಗಿನವರು ಹೇಳುವ ಮಾತು, ಕೊನೆಗೆ ಎಲ್ಲರೂ ರಕ್ಷಿಸಲ್ಪಡುವರು ಎಂಬುದನ್ನು ಯೇಸು ಒಪ್ಪುವುದಿಲ್ಲ. ಹಾಗೆ ಆಗುವುದಿಲ್ಲವೆಂದು ಆತನು ಹೇಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 36ನೇ ವಚನ ನೋಡೋಣ. ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಕ್ರಿಸ್ತ ಶಕ 70ರಲ್ಲಾಗಲಿರುವ ಯೆರೂಸಲೇಮಿನ ನಾಶನವನ್ನು ಆತನು ಇಲ್ಲಿ ಮುಂತಿಳಿಸುತ್ತಿದ್ದಾನೆ. ಈಗ ಈ ಘೋಷಣೆ ಮಾಡಿದ ಆತನು ಯೆರೂಸಲೇಮಿಗಾಗಿ ದುಃಖಿಸುತ್ತಾನೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37 ಮತ್ತು 38ನೇ ವಚನ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಳ್ಳುವವಳೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ಜಯಶಾಲಿಯಾಗಿ ಯೆರೂಸಲೇಮನ್ನು ಪ್ರವೇಶಿಸಿದಾಗ ಯೆರೂಸಲೇಮು ಆತನನ್ನು ತಿರಸ್ಕರಿಸಿತು. ಆತನು ಅದನ್ನು ತಿರಸ್ಕರಿಸಿದನು. ಆದರೆ ಈಗ ಆತನು ಆ ಪಟ್ಟಣಕ್ಕಾಗಿ ದುಃಖಿಸುತ್ತಾನೆ. ಆತನು ಅವರನ್ನು ಖಂಡಿಸಿದರೂ ಅವರನ್ನು ಪ್ರೀತಿಸುತ್ತಾನೆ. ಅವರ ಮೇಲೆ ಬರಲಿರುವ ಮಹಾದಂಡನೆಯನ್ನು ತಿಳಿದು ಅದಕ್ಕೋಸ್ಕರ ಆತನು ಅಳುತ್ತಿದ್ದಾನೆ. ಮೂಡಿಯವರ ಕುರಿತಾಗಿ ಒಂದು ಮಾತಿದೆ, ಅತೀ ಕನಿಕರದಿಂದ ಅವರು ಮಾತ್ರ ನರಕದ ಕುರಿತಾಗಿ ಪ್ರಸಂಗ ಮಾಡಬಲ್ಲವರು ಎಂಬುದಾಗಿ. ಕರ್ತನಾದ ಯೇಸು ಕೂಡ ಈ ದಂಡನೆಗಳನ್ನು ದುಃಖದಿಂದ ಮುರಿದ ಹೃದಯದಿಂದ ಮಾತಾಡಿದ್ದಾನೆ. ಯೆರೆಮೀಯನು ಯೆರೂಸಲೇಮನ್ನು ಬಲವಾಗಿ ಖಂಡಿಸಿದರೂ ಅದಕ್ಕೋಸ್ಕರ ಅತ್ತಿದ್ದನು. ಆದ್ದರಿಂದಲೇ ಯೇಸುವನ್ನು ಕೆಲವರು ಯೆರೆಮೀಯನೆಂಬುದಾಗಿ ಹೇಳುತ್ತಿದ್ದರು. ನಮ್ಮಲ್ಲಿ ಯಾರ ಕುರಿತಾಗಿಯೂ ಅನುಕಂಪವಿಲ್ಲದೆ ನಾವು ಯಾರನ್ನೂ ಖಂಡಿಸಬಾರದೆಂದು ನನ್ನ ಅಭಿಪ್ರಾಯ.
ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನವನ್ನು ನೋಡೋಣ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದಾಗಿ. ಧಾರ್ಮಿಕ ನಾಯಕರಿಗೆ ಮಾತ್ರವಲ್ಲದೆ ಯೇಸುವಿನ ಶಿಷ್ಯರಿಗೂ ದಿಗ್ಭ್ರಮೆಯಾಗಿತ್ತು. ಇದು ವಿಚಿತ್ರ ತಿರುವು ಎಂದು ಅವರು ಭಾವಿಸಿದರು. ಆತನು ಯೆರೂಸಲೇಮನ್ನು ಕೇಂದ್ರವಾಗಿರಿಸಿ ತನ್ನ ರಾಜ್ಯ ಸ್ಥಾಪಿಸುವನೆಂದು ಅವರು ನಿರೀಕ್ಷಿಸಿದ್ದರು. ಆದರೆ ಆತನು ನಿಮ್ಮ ಆಲಯವು ಬರಿದಾಗಿದೆ ಎಂದು ಆತನನ್ನು ಕೆಲವು ಕಾಲ ನೋಡುವುದಿಲ್ಲವೆಂದು ಹೇಳುತ್ತಿದ್ದಾನೆ. ತಾನು ಕ್ರೂಜಿಯ ಕಡೆಗೆ ಸಾಗುತ್ತಿದ್ದರೂ ಬೇಗನೆ ಬರಲಿದ್ದೇನೆ ಎಂಬ ಭರವಸೆ ಕೊಡುತ್ತಿದ್ದಾನೆ ಮತ್ತು ಅದು ಆತನ ಜಯದ ಪ್ರವೇಶವಾಗಿರುತ್ತದೆ. ಪ್ರಿಯರೇ, ರಾಜ್ಯ ಸ್ಥಾಪನೆಯು ಮುಂದಕ್ಕೆ ಹೋಗಿದೆ. ಅನೇಕರು ಈ ಬೋಧನೆಯನ್ನು ಒಪ್ಪುವುದಿಲ್ಲ, ಆದರೆ ಅವರು ಆತನ ಮಾತನ್ನು ಗ್ರಹಿಸಬೇಕು. ಯೇಸು ತನ್ನ ಶಿಷ್ಯರಿಗೆ ತಾನು ತನ್ನ ರಾಜ್ಯವನ್ನು ಈಗ ಸ್ಥಾಪಿಸುವುದಿಲ್ಲವೆಂದು, ಮುಂದಕ್ಕೆ ಅದಕ್ಕೋಸ್ಕರ ಬರಲಿಕ್ಕಿದ್ದೇನೆಂದು ತಿಳಿಸುತ್ತಿದ್ದಾನೆ. ಅಂದರೆ ರಾಜ್ಯ ಸ್ಥಾಪನೆ ಮುಂದಕ್ಕೆ ಹೋಯಿತೆಂದು ಅರ್ಥವಲ್ಲವೇ? ಹೀಗೆ ಮುಂದೆ ಹೋದದ್ದು ಅಪೊಸ್ತಲರಿಗೆ ನಿರಾಶೆಯನ್ನು, ಆಶ್ಚರ್ಯವನ್ನು ಉಂಟುಮಾಡಿತು. ಆದ್ದರಿಂದ ಅವರು ಆತನ ಬಳಿಗೆ 3 ಪ್ರಶ್ನೆಗಳೊಂದಿಗೆ ಬರುತ್ತಾರೆ. ಈ ಕುರಿತು ನಾವು ಮುಂದಕ್ಕೆ ನೋಡಲಿದ್ದೇವೆ. ಇಲ್ಲಿವರೆಗೆ ಮತ್ತಾಯನ ಬರೆದ ಸುವಾರ್ತೆಯ 23ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ದೇವರು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಿದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ಪ್ರಿಯರೇ, ಮುಂದುವರಿದು ಮತ್ತಾಯನ ಬರೆದ ಸುವಾರ್ತೆಯ 24ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯಾಂಶಗಳು: ಶಿಷ್ಯರು ಯೇಸುವಿನೊಡನೆ 3 ಪ್ರಶ್ನೆಗಳನ್ನು ಕೇಳಿದ್ದು, ಯೇಸು ಯುಗಾಂತ್ಯದ ಕುರಿತಾಗಿಯೂ ತನ್ನ ಬರೋಣದ ಸೂಚನೆಗಳ ಕುರಿತಾಗಿಯೂ ಹೇಳಿದ್ದು. ಈ ಸುವಾರ್ತೆಯಲ್ಲಿನ 3 ಪ್ರಮುಖ ಸಂಭಾಷಣೆಗಳಲ್ಲಿ ಒಲಿವ ಗುಡ್ಡದ ಪ್ರವಚನದ ಈ ಭಾಗವು 24 ಹಾಗೂ 25ನೇ ಅಧ್ಯಾಯಗಳಲ್ಲಿದೆ. ಮುಂದುವರೆದು ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನದಲ್ಲಿ, ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು ಎಂಬುದಾಗಿ. ಪ್ರಿಯರೇ, ತನ್ನ ರಾಜ್ಯವು ಈಗ ಸ್ಥಾಪಿಸಲ್ಪಡುವುದಿಲ್ಲವೆಂದು, ದೇವಾಲಯವು ಹಾಳು ಬೀಳುತ್ತದೆಂದು ಯೇಸು ತಿಳಿಸಿದ್ದನು. ಈ ದೇವಾಲಯವು ಹೆರೋದನಿಂದ ಕಟ್ಟಲ್ಪಡುತ್ತಿದ್ದು ಅದರ ಕೆಲಸ ಮುಗಿದಿರಲಿಲ್ಲ. ಅದರಲ್ಲಿ ಅನೇಕ ಕಟ್ಟಡಗಳು ಒಳಗೊಂಡಿದ್ದು ಅದನ್ನು ಬಿಳಿ ಶಿಲಾಕಲ್ಲುಗಳಿಂದ ವಿಶಾಲವಾಗಿಯೂ ಬಹು ಅಂದವಾಗಿಯೂ ಕಟ್ಟಲ್ಪಡುತ್ತಿತ್ತು. ಈ ದೇವಾಲಯ ಹಾಳು ಬೀಳುತ್ತದೆಂಬ ಯೇಸುವಿನ ಮಾತು ಶಿಷ್ಯರಲ್ಲಿ ತಳಮಳ ಹುಟ್ಟಿಸಿತು. ಆದ್ದರಿಂದ ಅವರು ಆತನ ಸಮೀಪ ಬಂದು ದೇವಾಲಯದ ಭಾಗಗಳನ್ನು ತೋರಿಸತೊಡಗಿದರು. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಎಂಬುದಾಗಿ. ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ ಎಂಬುದಾಗಿ ನೋಡುವಾಗ ಶಿಷ್ಯರು ತಾವು ಅದನ್ನೆಲ್ಲ ನೋಡಿದ್ದೇವೆಂದು ತಿಳಿದು ಆತನಿಗೆ ತೋರಿಸುತ್ತಿದ್ದರು. ಆದ್ದರಿಂದ ಆತನು ಅವರಿಗೆ, ನೀವು ಇದನ್ನೆಲ್ಲ ನಿಜವಾಗಿ ನೋಡುತ್ತಿದ್ದೀರಾ ಎಂದು ಕೇಳುತ್ತಾನೆ. ಈಗಿನ ಸಮಾಜದಲ್ಲಿರುವ ನಮಗೆ ಇದು ಒಂದು ಉತ್ತಮ ಪ್ರಶ್ನೆಯಾಗಿದೆ. ನಮ್ಮ ಸುತ್ತಲಿನ ಪ್ರಪಂಚವನ್ನು ನಾವು ನಿಜವಾಗಿ ನೋಡುತ್ತಿದ್ದೇವೆಯೋ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂಬುದಾಗಿ ನೋಡುವಾಗ ಯೇಸುವಿನ ಈ ಮಾತು ಶಿಷ್ಯರನ್ನು ಬಹಳ ಚಿಂತೆಗೀಡು ಮಾಡಿತು. ಪ್ರಿಯರೇ, ನಮಗೆ ಇದು ಪುರಾತನ ಚರಿತ್ರೆಯಾಗಿ ಕಂಡರೂ ಶಿಷ್ಯರಿಗೆ ಆ ಮಾತು ಕೇಳುವಾಗ ದಿಗ್ಭ್ರಮೆಯಾಗಿತ್ತು. ಅವರು ಬಹುಶಃ ಈ ಕುರಿತಾಗಿ ತಮ್ಮಲ್ಲೇ ಮಾತಾಡಿಕೊಂಡು ಕೊನೆಗೆ ಆತನ ಬಳಿ ಬಂದು 3 ಪ್ರಶ್ನೆಗಳನ್ನು ಕೇಳಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಯೇನು? ನಮಗೆ ಹೇಳು ಅನ್ನಲು ಎಂಬುದಾಗಿ. ಪ್ರಿಯರೇ, ಮೊದಲನೆಯದು, ಈ ಸಂಗತಿಗಳು ಯಾವಾಗ ಆಗುವುದು? ಕಲ್ಲಿನ ಮೇಲೆ ಕಲ್ಲು ಉಳಿಯದೆ ಹೋಗುವುದು ಯಾವಾಗ? ಎರಡನೆಯದು, ನೀನು ಪ್ರತ್ಯಕ್ಷನಾಗುವುದರ ಸೂಚನೆಗಳೇನು? ಈ ಪ್ರಶ್ನೆಗೆ ಉತ್ತರವು ವಚನ 23ರಿಂದ 51ನೇ ವಚನದವರೆಗೆ ಇದೆ. ಮೂರನೆಯದು, ಯುಗದ ಸಮಾಪ್ತಿಗೆ ಯಾವ ಸೂಚನೆಗಳಿವೆ? ಈ ಪ್ರಶ್ನೆಯ ಉತ್ತರ 9ರಿಂದ 22ನೇ ವಚನಗಳವರೆಗಿನ ಭಾಗದಲ್ಲಿದೆ. ಪ್ರಿಯರೇ, ಯೇಸು ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾನೆ
ಮತ್ತು ಆತನ ಉತ್ತರಗಳು ಈ ಭಾಗವನ್ನು ಎಣ್ಣೆ ಮರಗಳ ಗುಡ್ಡದ ಪ್ರವಚನ ಎಂದು ಕರೆಯುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ನೆರವೇರಲ್ಪಡುತ್ತದೆ. ಆತನು ತಿರುಗಿ ಬಂದೇ ಬರುತ್ತಾನೆ. ನಮ್ಮ ಸುತ್ತಮುತ್ತಲು ನಡೆಯುವ ಸಂಗತಿಗಳನ್ನು ಗಮನಿಸಿಕೊಂಡು ನಾವು ನಂಬಿಗಸ್ತರಾಗಿ ಜೀವಿಸಿ ಆತನ ಬರೋಣಕ್ಕಾಗಿ ದಿನಾಲೂ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಆಮೆನ್. ದೇವಜನರೇ, ಯೇಸುವು ಅರಸನಂತೆ ಯೆರೂಸಲೇಮನ್ನು ಪ್ರವೇಶಿಸಿದ ಮೇಲೆ ಆ ಪಟ್ಟಣದಲ್ಲಿ ಮಾಡುತ್ತಿರುವ ಕೆಲಸಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಧರ್ಮಶಾಸ್ತ್ರವನ್ನು ಬಹು ಜಾಗರೂಕತೆಯಿಂದ ಕೈಕೊಳ್ಳುತ್ತಿದ್ದ ಶಾಸ್ತ್ರಿ ಫರಿಸಾಯರನ್ನು ಬಹು ಕಠಿಣವಾಗಿ ಆತನು ಗದರಿಸಿದನು. ಆತನಿಗೆ ಅವರ ಆಂತರ್ಯವು ಬಹು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರ ಕಪಟವನ್ನು ಆತನು ಬಲ್ಲವನಾಗಿದ್ದನು. ಇದರಿಂದ ಆತನು ನೇರವಾಗಿ ಬಹು ಕಠಿಣವಾಗಿ ಅವರನ್ನು ಖಂಡಿಸಿದನು. ನಮ್ಮ ಆಂತರ್ಯದಲ್ಲಿ ಏನಿದೆ? ಕಪಟತನ ಅಥವಾ ಆತನ ಫಲಭರಿತವಾದ ವಾಕ್ಯಗಳು? ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಡುವುದು ಎಂದು ಯೇಸುವು ಹೇಳಿರುವುದನ್ನು ಲೂಕ 6:45 ನೋಡುತ್ತೇವೆ. ಹಾಗಾದಲ್ಲಿ ನಮ್ಮ ಜೀವಿತವೇ ನಮ್ಮನ್ನು ತೋರಿಸಿಕೊಡುತ್ತದೆ. ಆತನ ಕಠಿಣವಾದ ನ್ಯಾಯ ತೀರ್ಪಿಗೆ ಗುರಿಯಾಗದಂತೆ ಆತನ ಬಳಿಗೆ ಬಂದು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ನ್ಯಾಯಾಧೀಶನಾದ ಯೇಸುವಿನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ.